च मनोरथाः स्वस्तिस्तु सतामखिल सन्मंगलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकित कल्मषापनोदन पटुतरे धर्माध्यखिल पुरुषार्थ साधिनी भूते श्रीमद्भागवते नवमस्कन्धे अद्य कथा किंचित् पूर्वानुवादः। हरिः ओम हरिः ओम हरिः ओम। अनंत कल्याण गुणपरिपूर्णनाद दोषदूरनाद ರಮಾಬ್ರಹ್ಮಾದಿಗಳಿಗಿಂತಲೂ ಕೂಡ ಅಚಿಂತ್ಯ ಶಕ್ತಿ ಸಂಪನ್ನನಾಗಿರುವಂತಹ ಅನಂತ ವೇದ ಪ್ರತಿಪಾದ್ಯನಾದ ಭಗವಂತ, ಆ ಭಗವಂತನ ಅನುಗ್ರಹದಿಂದ ಆ ದೇವರ ಮಹಿಮೆ, ಆ ಅಘಟಿತವಾದ ಘಟನೆಯನ್ನ ಮಾಡುವಂತಹ ಸಾಮರ್ಥ್ಯ ಅದು ಕೇವಲ ದೇವರಲ್ಲಿ ಮಾತ್ರ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದನ್ನು ತಿಳಿಸೋದಕ್ಕಾಗಿಯೇನೆ ಈ ಎಲ್ಲ ರಾಜರ ಕಥೆಗಳಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಮಹಿಮೆಯನ್ನು ನಾವು ನೋಡ್ತೇವೆ. ನೋಡಿ, ಅದರಲ್ಲಿ ನಾವು ತಿಳಿತಾ ಇದ್ದೇವೆ, ಯಾವ ಬಾಹುಕನ ಮಗನಾಗಿ ರಾಜ ಸಗರನಾಗಿ ಹುಟ್ಟಿದ್ದಾನೆ. ಸಗರ ರಾಜನಿಗೆ ಅವನು ಎಷ್ಟು ವಿಚಿತ್ರ ಅಂದರೆ, ಗರ ಅಂದರೆ ವಿಷ, ವಿಷ ಸಹಿತವಾಗಿಯೇ ಹುಟ್ಟಿದ್ದಕ್ಕಾಗಿ ಅವನಿಗೆ ಸಗರ ಅಂತ ನಾಮಕರಣವಾಯಿತು ಅಂತ. ವಿಷ ಸಹಿತವಾಗಿಯೇ ಹುಟ್ಟಿದ್ದಾನೆ, ಆದರೆ ವಿಷದ ಬಾಧೆ ಮಾತ್ರ ಅವನಿಗೆ ಆಗ್ತಾ ಇಲ್ಲ. ಅದು ಹೇಗೆ? ಅದೇ ಅತ್ಯಂತ ಆಶ್ಚರ್ಯ, ಅದೇ ದೇವರ ಒಂದು ವಿಶೇಷವಾದ ಮಹಿಮೆ. ಅದಕ್ಕಾಗಿ ಹೇಳ್ತಾರೆ, ಸಗರಶ್ಚಕ್ರವರ್ತ್ಯಾಸೀತ್ ಸಾಗರೋ ಯತ್ಸುತೈ ಕೃತಃ. ಯಾವ ಸಗರ ರಾಜ ಇದ್ದಾನೆ, ಸಗರ ರಾಜನ ಮಕ್ಕಳಿಂದಲೇ ಸಾಗರವು ನಿರ್ಮಾಣವಾಯಿತು. ಸಾಗರ ಇವತ್ತೇನು ನಾವು ಸಮುದ್ರ ಅಂತ ಕರೀತೇವೆ, ಆ ಸಾಗರ ನಿರ್ಮಾಣವಾದದ್ದೇ ಸಗರ ರಾಜನ ಮಕ್ಕಳಿಂದ ಅಂತ ಹೇಳ್ತಾರೆ. ಯಾವ ಸಗರ ರಾಜ ತಾಲಜಂಘರು, ಯವನಕರು, ಹೈಹಯರು, ಬರ್ಬರರು ಎನ್ನುವಂಥವರನ್ನ ಸಂಹಾರ ಮಾಡ್ತಾನೆ. ಆ ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಬೇಕು ಅಂತ ಹೋದಾಗ ಆಗ ಗುರುಗಳು ಹೇಳ್ತಾರೆ, ಅವರನ್ನು ಸಂಹಾರ ಮಾಡಬೇಡ, ಅವರನ್ನು ಸಂಹಾರ ಮಾಡಬೇಡ, ಹಾಗೆ ಬಿಟ್ಟುಬಿಡು ಅಂತ ಗುರುಗಳ ಮಾತಿಗೆ ತಾನು ಒಪ್ಪಿಕೊಂಡು ಏನ್ ಮಾಡ್ತಾನೆ, ಮುಂಡಾನ್ ಶ್ಮಶ್ಮುಧರಾನ್ ಕಾಂಶ್ಚಿತ್ ಮುಕ್ತಕೇಶ ಅರ್ಧಮುಂಡಿತ. ಕೆಲವರನ್ನ ಆಯಾ ಅವರಿಗೆ ಯೋಗ್ಯತೆಗೆ ತಕ್ಕಂತೆ ಕೆಲವರನ್ನ ಕೇವಲ ಮುಂಡನ ಮಾಡಿ ಕಳಿಸಿದ್ದಾನೆ. ಅಂದರೆ ತಲೆಯೆಲ್ಲ ಮುಂಡನ ಮಾಡ್ಕೊಂಡಿರ್ತಾರೆ, ಕೆಳಗಡೆ ಮತ್ತೆ ದಾಡಿಯನ್ನು ಹಾಗೇ ಬಿಟ್ಟಿರ್ತಾರೆ. ಅಂಥವರನ್ನ ಆಗಲೇ ಮಾಡಿಟ್ಟಿದ್ದಾರೆ, ಆಗಲೇ ಅವರ ಜಾತಿಗೆ ಅನುಸಾರವಾಗಿ ಮಾಡಿಟ್ಟಿದ್ದಾರೆ. ಇನ್ನ ಶ್ಮಶ್ರುಧರರಾಗಿರ್ತಾರೆ, ಗುರುಗಳ ಆಜ್ಞೆ ಅಲ್ಲ ಅವರಿಗೆ ಹಂಗೆ ಇದು ತಲೆ ಮುಣನ ಮಾಡಿ ಗಡ್ಡೆ ಬಿಡೋದು ದೇವರ ಆಜ್ಞೆ ಆಗಿದ್ದಕ್ಕೆ ಅವ್ರು ಮಾಡ್ತಿದ್ದಾರೆ. ಸಗರ ಚಕ್ರವರ್ತಿ ಮಾಡಿದ್ದಾರೆ ಅವರನ್ನ ಸಂಹಾರ ಮಾಡೋದರ ಬದಲಾಗಿ ಅವರಿಗೆ ಈ ತರ ಶಿಕ್ಷೆ ಕೊಟ್ಟಿದ್ದಾರೆ. ಅದು ಹಂಗೆ ಫಾಲೋ ಆಗ್ಬಿಟ್ಟು. ಹೌದು, ಅವರೇ ಹೈಹೇರು, ಯವನರು ಮತ್ತೆ ತಾಲಜಂಗರು ಅಂತ ಅವರು ಬಂದಿದ್ದಾರೆ. ಅವರನ್ನೇ ನಾವು ಇವತ್ತು ಜಗತ್ತಿನಲ್ಲಿ ಆ ಜಾತಿಯವರನ್ನು ನೋಡ್ತಾ ಇದ್ದೇವೆ. ಇವರು ಮೂಲತಃ ಆಗಿಂದ ಬಂದವರೇ, ಆ ಜಾತಿ ಅನುಸಾರವಾಗಿ ಬಂದವರೇ ಅವರು. ಹಾಗಾಗಿ ಕೆಲವರನ್ನ ಅರ್ಧ ಮತ್ತೆ ಕೇಶವುಳ್ಳವರನ್ನಾಗಿ, ಕೆಲವರು ಮುಂಡೇತರನ್ನಾಗಿ, ಕೆಲವರು ಬರೀ ಮುಖವನ್ನು ಮಾತ್ರ, ಮೀಸೆಯನ್ನು ಮಾತ್ರ ತಕ್ಕೊಂಡವರಾಗಿ, ಗಡ್ಡವನ್ನು ಹಾಗೆ ಬಿಟ್ಟವರ ಹಾಗೆ, ತಲೆಯನ್ನು ಹಾಗೆ ಇಟ್ಕೊಂಡು ಮತ್ತೆ ಶ್ಮಶ್ರುವನ್ನು ತೆಗೆದವರು, ಈ ತರಹ ಅವರಲ್ಲಿ ನಾನಾ ತರಹದ ಏನೊಂದು ಹೇರ್ ಸ್ಟೈಲ್ಗಳು ಇವತ್ತು ಬರ್ತಾ ಇದೆ. ಇದರ ಸ್ಟೈಲನ್ನ ಯಾವಾಗಲೂ ಮಾಡಿಟ್ಟಿದ್ದಾರೆ. ಇದು ಪುರಾಣ ಕಾಲದಿಂದಲೇ ಇದೆ ನೋಡಿ, ಪುರಾಣ ಕಾಲದಿಂದಲೇ ಇದೆ. ಹಾಗಾಗಿ ಅವರವರ ಪರಂಪರೆಯಲ್ಲಿ ಅವರವರ ಮಕ್ಕಳು ಮೊಮ್ಮಕ್ಕಳು ಹಾಗೆ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೂ ಕೂಡ ಅವರವರ ಒಂದು ಪರಂಪರೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಅಂತೂ
ಆಗಿನ ಕಾಲದಲ್ಲೂ ಆ ಜಾತಿಯವರಿದ್ದರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇದನ್ನು ತಿಳಿಯಬಹುದು. ಮುಂದೆ ಆ ರೀತಿಯಾಗಿ ಮಾಡಿ ಆದ ಮೇಲೆ ಆ ಸಗರ ರಾಜ ತಾನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಟ. ಔರೋಪದಿಷ್ಟ ಯೋಗೇನ ಹರಿಂ ಆತ್ಮಾನಮೀಶ್ವರಂ ತಸ್ಯೋಸೃಷ್ಟಂ ಪಶುಂ ಯಜ್ಞೆ ಜಹಾರಶ್ವಂ ಪುರಂದರಃ. ಆಗ ಏನಾಯಿತು ಅಂದರೆ ಅವನ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಅವನ ಅಶ್ವಮೇಧ ಯಾಗದ ಕುದುರೆಯನ್ನು ಇಂದ್ರದೇವರು ಅಪಹಾರ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಂದ್ರದೇವರಿಗೆ ಯಾರೇ ಅಶ್ವಮೇಧ ಯಾಗ ಮಾಡಿದರೂ ಕೂಡ ಸ್ವಲ್ಪ ಅವರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇವನು 100 ಅಶ್ವಮೇಧ ಯಾಗವನ್ನು ಮಾಡಿಬಿಡ್ತಾನೆ ಅಂತ ಅವನ ಕುದುರೆಯನ್ನು ಅಪಹಾರ ಮಾಡಿದರು. ಅಪಹಾರ ಮಾಡಿದಾಗ ಅವನ ಎಲ್ಲ ಮಕ್ಕಳು ಕೂಡ ಅತ್ಯಂತ ತೃಪ್ತರಾಗಿ ತಂದೆಯ ಆದೇಶದಂತೆ ಆ ಕುದುರೆಯನ್ನು ಹುಡುಕಿ ತರಬೇಕು ಅಂತ ಹೊರಟಿದ್ದಾರೆ. ಎಷ್ಟು ಜನ ಅವರು? 60,000 ಜನ ಹೊರಟಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ. ಅದಕ್ಕಾಗಿ ಹೇಳ್ತಾರೆ ಈ ಸಗರ ರಾಜನಿಗೆ 2 ಹೆಂಡತಿಯರು ಅಂತ. ಒಬ್ಬಳು ಸುಮತಿ ಅಂತ ಒಬ್ಬಳು, ಆಮೇಲೆ ಕೇಶಿನಿ ಅಂತ ಇನ್ನೊಬ್ಬಳು ಅಂತ ನಾವು ಕೇಳ್ತೇವೆ. ಅದರಲ್ಲಿ ಸುಮತಿಯ ಮಕ್ಕಳೇನಿದ್ದಾರಲ್ಲ ಅವರು 60,000 ಜನ ಇದ್ರು ಅಂತ ಹೇಳ್ತಾರೆ. ಕೇಶಿನಿ ಏನಿದ್ದಾಳಲ್ಲ ಅವಳಿಗೆ 2 ಮಕ್ಕಳಿದ್ರು ಅಂತ. ಅವಳಿಗೆ 2 ಮಕ್ಕಳಿದ್ರು. ಇವರಿಗೆ 60,000 ಜನ ಮಕ್ಕಳು. ಅವರೇನ್ ಮಾಡಿದ್ದಾರೆ ಅಂದರೆ ಉತ್ತರ ದಿಕ್ಕಿಗೆ ಹೋಗಿ ಮತ್ತೆ ಅಲ್ಲಿ ಹುಡುಕ್ತಾ ಇದ್ದಾರೆ. ಕೊನೆಗೆ ಸಿಗಲಿಲ್ಲ, ಕುದುರೆ ಎಲ್ಲಿಂದ ಸಿಗಲಿಲ್ಲ. ಪಾತಾಳಕ್ಕೆ ಹೋಗಿರಬೇಕು ಅಂತ ಹೇಳಿ ತಮ್ಮ ಕೈಯಲ್ಲಿರುವ ಆಯುಧಗಳನ್ನು ತೆಗೆದುಕೊಂಡು 60,000 ಜನ ಭೂಮಿಯನ್ನು ಅಗಿದ್ದಾರೆ. ಭೂಮಿಯನ್ನು ಅಗಿದಾಗ ಅಗದು ಕೆಳಗಡೆ ಪಾತಾಳಕ್ಕೆ ಹೋಗ್ತಾರೆ. ಪಾತಾಳಕ್ಕೆ ಹೋದಾಗ ಅದು ನೀರು ತುಂಬಿ ಹೋದದ್ದಕ್ಕೆ ಅದು ಸಾಗರ ಅಂತಾಯ್ತು. ದೊಡ್ಡದಾಗಿರುವಂತಹ ಸಾಗರ ಏನು ನಿರ್ಮಾಣ ಆಯಿತು ಸಗರನ ರಾಜನ ಮಕ್ಕಳಿಂದಲೇ ನಿರ್ಮಿತವಾದದ್ದು. ಅವರ ನೋಡಿ 10 ಜನ ಕೆಲಸವನ್ನು ಪ್ರಾರಂಭ ಮಾಡಿದರೇನೆ ದೊಡ್ಡದಾದ ತೆಗೆಯಬಹುದು. ಅಂಥದ್ದು 60,000 ಜನ ಕೂತ್ಕೊಂಡು ತೆಗೆದಿದ್ದಾರೆ ಅಂದರೆ ಅದು ಎಷ್ಟು ದೊಡ್ಡದಿರಲಿಕ್ಕಿಲ್ಲ. ಅವರು ಸಾಮಾನ್ಯರಲ್ಲ, ಮತ್ತೆ ಭಾರಿ ಪರಾಕ್ರಮಿಗಳು. ಅವರೆಲ್ಲ ಸೇರಿಕೊಂಡು ಅದನ್ನು ತೆಗೆದಿದ್ದಾರೆ. ಕೆಳಗಡೆ ಪಾತಾಳದಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಮತ್ತೆ ಕುದುರೆ ಇದೆ. ಕುದುರೆ ಯಾರ ಪಕ್ಕದಲ್ಲಿದೆ ಅಂದರೆ ಕಪಿಲನಾಮಕ ಪರಮಾತ್ಮನ ಪಕ್ಕದಲ್ಲಿ ಕುದುರೆ ನಿಂತಿದೆ. ನಿಂತಾಗ ಆಗ ನೋಡ್ತಾ ಇದ್ದಾರೆ, ಹನ್ಯತಾಂ ಪಾಪಃ ಇತಿ 60 ಸಹಸ್ರಿಣಃ ಉದಾಯುಧಾಃ ಅಭಿಯುಹು ಉನ್ಮಿಷೇಮ ತದಾ ಮುನಿಹಿ. ಅವರನ್ನ ಕಪಿಲನಾಮಕ ಪರಮಾತ್ಮನನ್ನ ತೊಂದರೆ ಕೊಡಬೇಕು ಅಂತ ಹೊರಟಿದ್ದಾರೆ. ಆಗ ದೇವರು ತನ್ನ ಕಣ್ಣಿನಿಂದ ಅವರೆಲ್ಲರನ್ನು ಕೂಡ ಸುಟ್ಟು ಬೂದಿಯನ್ನಾಗಿ ಮಾಡಿಬಿಟ್ಟಿದ್ದಾನೆ. ಎಲ್ಲರೂ ಕೂಡ ಸುಟ್ಟು ಕೆಳಗಡೆ ಬಿದ್ದು ಹೋಗಿದ್ದಾರೆ. ಅಂತಹ ಯಾವ ಕಪಿಲನಾಮಕ ಪರಮಾತ್ಮ, ಅಂತಹ ನ ಸಾಧುವಾದ ಮುನಿಕೋಪ ಭರ್ಜಿತಾ ನೃಪೇಂದ್ರ ಪುತ್ರ ಇತಿ ಸತ್ವಧಾಮನಿ ಕಥಂ ತಮೋ ರೋಷಮಯಂ ವಿಭಾವ್ಯತೆ ಜಗತ್ ಪವಿತ್ರಾತ್ಮ ಖೇರಜೋಭುವಃ. ಇಲ್ಲಿ ಆ ಕಪಿಲ ಎನ್ನುವಂತಹ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳು ವರ್ಣನೆ ಮಾಡ್ತಾರೆ. ನೋಡ್ರಿ, ನಾವೆಲ್ಲರಿಗೂ ಕೂಡ ನಮ್ಮ ಕರ್ಮಗಳನ್ನು, ನಾವು ಮಾಡುವ ಕರ್ಮಗಳನ್ನು, ದುಷ್ಕರ್ಮಗಳನ್ನು ಪಚನ ಮಾಡುವಂತಹ ದೇವರೇ ಕಪಿಲನಾಮಕ ಪರಮಾತ್ಮ. ನೋಡಿ, ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧ ಅಂತ ನಾವು ನಾರಾಯಣ ವರ್ಮದಲ್ಲಿ ಕೇಳ್ತೇವೆ. ನಾರಾಯಣ ವರ್ಮದಲ್ಲಿ ಕಪಿಲನಾಮಕ ಪರಮಾತ್ಮ ನಮಗೇನು ಮಾಡ್ತಾನೆ ಅಂತ ಕೇಳಿದರೆ, ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧ, ನಮ್ಮ ಕರ್ಮವನ್ನು, ಬಂಧನವನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ. ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ಆ ಕಪಿಲನಾಮಕ ಪರಮಾತ್ಮನ ಬಗ್ಗೆ ಹೇಳುವಾಗ ತತ್ಪಾಚಕ ಕಪಿಲೋಪಾಸಕೇನ ಅಂತಂತಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆ ಕರ್ಮಗಳನ್ನು ಪಚನ ಮಾಡುವಂತಹ ದೇವರಿಗೆ ಕಪಿಲ ಅಂತ ಕರೀತಾರೆ. ನೋಡಿ, ಹಾಗಾಗಿ ನಾವು ಮಾಡುವಂತಹ ಏನು ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ಆಹಾರವನ್ನು ಸ್ವೀಕಾರ ಮಾಡಿದಾಗ ವೈಶ್ವಾನರ ನಾಮಕನಾದ ಪರಮಾತ್ಮ ನಮ್ಮ ದೇಹದಲ್ಲಿ ಇದ್ದು ನಮ್ಮ ಆ ಆಹಾರವನ್ನು ಪಚನ ಮಾಡ್ತಾನೆ. ಬೇಕಾದಷ್ಟು ಊಟ ಮಾಡಿರಿ ನೀವು, 8 ತಾಸು 10 ತಾಸು ಆಯಿತು ಅಂದರೆ ಮತ್ತೆ ಹಸಿವೆ ಆಗೇ ಬಿಡುತ್ತೆ. ಯಾಕೆ? ಒಳಗಡೆ ಇರುವ ಆಹಾರವನ್ನು ಪಚನ ಮಾಡುವ ಪರಮಾತ್ಮ
ಸಾಕ್ಷಾತ್ತಾಗಿ ನಮ್ಮೆಲ್ಲರ ಹೃದಯದಲ್ಲಿ ದೇಹದಲ್ಲಿ ಇರುವಂತಹ ವೈಶ್ವಾನ ರೂಪಿಯಾದ ಪರಮಾತ್ಮ. ಹಂಗೆ ಕರ್ಮಗಳನ್ನ ಪಚನ ಮಾಡುವ ದೇವರು ಯಾರು ಅಂದ್ರೆ ಕಪಿಲ ನಾಮಕ ಪರಮಾತ್ಮ. ನಾವೇನು ದುಷ್ಕರ್ಮಗಳನ್ನು ಮಾಡಿದ್ದೇವೆ, ಪ್ರಾರಬ್ಧ ಕರ್ಮ ಇದೆ, ಆ ಕರ್ಮಗಳ ಬಂಧನವನ್ನ ಪರಿಹಾರ ಮಾಡ್ತಾನೆ. ಅದಕ್ಕಾಗಿಯೇ ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ ಕಪಿಲ ನಾಮಕ ಪರಮಾತ್ಮನ ಸ್ಮರಣೆ ಮಾಡಿ ಅಂತ ವಿಜಯದಾಸರು ನಮಗೆ ತಿಳಿಸ್ತಾರೆ. ಎಲ್ಲೆಲ್ಲಿ ಕಪಿಲ ನಾಮಕ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಂತ ಬೆಳಿಗ್ಗೆ ಎದ್ದ ತಕ್ಷಣ 7 ಬಾರಿ ಅಂತ ಹೇಳಿದ್ದಾರೆ ಅವರು. ಕಪಿಲ ಕಪಿಲ ಎಂದು ಬೆಳಗಿನ ಜಾವದಲ್ಲಿ ಸಪುತ ಬಾರಿ 7 ಬಾರಿಯಾಗಿ ನಾವು ಕಪಿಲ ನಾಮಕ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಕಪಿಲ ನಾಮಕ ಪರಮಾತ್ಮ ಅವನು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ಕ ಅಂದರೆ ಸುಖರೂಪಿಯಾಗಿದ್ದಾನೆ. ಸುಖರೂಪಿಯಾಗಿರುವಂತಹ ಪರಮಾತ್ಮ ನಮ್ಮ ಎಲ್ಲ ದುಷ್ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಪೀತ್ವ ತಾನೇ ಅದನ್ನು ಪಾನ ಮಾಡಿ ಲಾತಿ ಮೋಕ್ಷವನ್ನು ತಂದು ಕೊಡ್ತಾನೆ. ಅದಕ್ಕಾಗಿ ಪರಮಾತ್ಮನಿಗೆ ಕಪಿಲ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಕಪಿಲ ನಾಮಕ ಪರಮಾತ್ಮನ ಹತ್ತಿರ ಅವರು ಹೋಗಿ ಎಲ್ಲರೂ ಕೂಡ ಕೆಳಗಡೆ ಬಿದ್ದಿದ್ದಾರೆ. ಆಗ ಯೋ ಅಸಮಂಜಸ ಇತ್ಯುಕ್ತ ಸಕೇಶಿನ್ಯ ನೃಪಾತ್ಮಜ. ನೋಡಿ, ಇನ್ನೊಬ್ಬ ಮಗ ಇದ್ನಲ್ಲ ಅಸಮಂಜಸ ಅಂತ, ಅವನು ಕೇಶಿನಿಯ ಮಗನಾಗಿದ್ದಾನೆ ಅಸಮಂಜಸ ಅಂತ. ಅವ ಹೇಗಿದ್ದ ಅಂದ್ರೆ ಅಸಮಂಜಸ, ಅವನು ಅಸಮಂಜಸನೇ ಆಗಿದ್ದ, ಒಂಥರಹ ಹುಚ್ಚಿದ್ದಾಗಿದ್ದ ಅಂತ ಹೇಳ್ತಾರೆ. ನೋಡಿ, ಸತ್ಯಧರ್ಮ ತೀರ್ಥರು ಹೇಳ್ತಾರೆ ತತ್ ಸಮಂಜಸತ್ವಂ ಅಂಜಸ ಆಹ ಅಂತ ಹೇಳ್ತಾರೆ. ಅವ ಹೇಗೆ ಅಸಮಂಜಸ ಅಂತ ನಿಮಗೆ ತೋರ್ತಾ ಇತ್ತು, ಆದರೆ ಅವನು ನಿಜವಾಗಲೂ ಒಳಗಡೆಯಿಂದ ಸಮಂಜಸನಾಗಿದ್ದ, ಯೋಗ್ಯನಾದ ಯೋಗಿ ಆಗಿದ್ದ ಅವನು. ಯಾಕೆಂದ್ರೆ ಅವನಿಗೆ ಜಾತಿಸ್ಮರಹ, ಅವನಿಗೆ ಪೂರ್ವಜನ್ಮದಲ್ಲಿ ನಡೆದು ಹೋದ ಎಲ್ಲ ವಿಷಯಗಳ ಸ್ಮರಣೆ ಇತ್ತಂತೆ. ಪುರಾ ಸಂಗಾತ್ ಯೋಗಿ ಯೋಗಾದ್ ವಿಚಾಲಿತ. ಅವನು ಪೂರ್ವಜನ್ಮದಲ್ಲಿ ತಾನು ಯಾವ ಎಲ್ಲ ಜನರ ಜೊತೆಗೆ ಸಂಘವನ್ನ ಮಾಡಿ ಅಲ್ಲಿ ಮತ್ತೆ ವಿರಕ್ತನಾಗಿ ವೈರಾಗ್ಯವನ್ನ ತಾಳಿ ತನ್ನ ಸಾಧನೆಯನ್ನ ಅರ್ಧ ಮಾಡಿಕೊಂಡು ಸತ್ತು ಹೋಗಿದ್ದ. ಆ ಸಾಧನೆಯನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ಮತ್ತೆ ಮನುಷ್ಯನಾಗಿ ಹುಟ್ಟಿದ್ದಾನೆ. ಹಾಗಾಗಿ ಶ್ರುತೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಪೂರ್ವಜನ್ಮದಲ್ಲಿ ತಾನು ಮಾಡಿದ ಸಾಧನೆ ಅರ್ಧ ಆಗಿದ್ದರೆ ಅವನು ಶ್ರೀಮಂತರ ಮನೆಯಲ್ಲಿ ಶುದ್ಧರಾದವರ ಮನೆಯಲ್ಲಿ ಯೋಗಭ್ರಷ್ಟನಾದವನು ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇವನು ರಾಜರ ಮನೆಯಲ್ಲಿ ಹುಟ್ಟಿ ಬಂದಿದ್ದಾನೆ, ಅಸಮಂಜಸ. ಹುಟ್ಟಿ ಬಂದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಎಲ್ಲರೂ ಇವನನ್ನ ಒಳ್ಳೆ ಕೆಲಸ ಮಾಡಿದ ಅಂದ್ರೆ ಇವನನ್ನ ಕರ್ಕೊಂಡು ಹೋಗಿ ತಮ್ಮ ಕೆಲಸದಲ್ಲಿ ಉಪಯೋಗಿಸ್ಬಿಡ್ತಾರೆ. ಅದಕ್ಕಾಗಿ ಏನು ವಿಚಾರ ಮಾಡಿದ ಅಂದ್ರೆ, ನನಗೆ ಪ್ರಸಿದ್ಧಿ ಬಹಳ ಬಂತು ಅಂದ್ರೆ ನನ್ನ ಸಾಧನೆ ಕೆಟ್ಟು ಹೋಗುತ್ತೆ. ವಿಚಾರ ಮಾಡಿದ ಅವನು, ಪ್ರಸಿದ್ಧಿ ಎನ್ನುವುದು ಎಷ್ಟು ಕೀರ್ತಿ ನಮಗೆ ಬರ್ತಾ ಹೋಗುತ್ತೆ, ಎಷ್ಟು ಜನ ನಮ್ಮನ್ನು ಹೊಗಳ್ತಾ ಹೋಗ್ತಾರೆ, ಅಷ್ಟು ನಮ್ಮ ಸಾಧನೆ ಕಮ್ಮಿ ಆಗ್ತಾ ಬರ್ತದೆ. ಯಾಕೆಂದ್ರೆ ಹೊಗಳಿದ ಹಾಗೆ ನಮಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ನನ್ನನ್ನು ಯಾರೂ ಹೊಗಳಬಾರದು, ಬೈಬೇಕು ಅಂದ್ರೆ ಬೈಯುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ಅಸಮಂಜಸ ಏನ್ ಮಾಡ್ತಾ ಇದ್ದ ಅಂದ್ರೆ, ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಸರಿಯೂ ನದಿಯಲ್ಲಿ ಮುಳುಗಿಸ್ಬಿಡೋದು. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಸರಿಯೂ ನದಿಯಲ್ಲಿ ಮುಳುಗಿಸ್ಬಿಡೋದು ಅವ್ರನ್ನ. ಈ ರೀತಿಯಾಗಿ ಮಾಡ್ತಾ ಇದ್ದ. ಸರವ್ಯಾಂ ಕ್ರೀಡತೋ ಬಾಲಾತ್ ಪ್ರಾಸ್ಯ, ಆ ರೀತಿಯಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಂಹಾರ ಮಾಡ್ತಾ ಇದ್ದ. ನೋಡಿ, ಈ ರೀತಿಯಾಗಿ ಪರಮಾತ್ಮ ತಾನು ಈ ಜಾತಿ ಸ್ಮರಣೆ ಅನ್ನೋದೇನಿದೆ, ಪೂರ್ವಜನ್ಮದ ಸ್ಮರಣೆ ಅನ್ನೋದೇನಿದೆ, ಅದನ್ನು ಎಲ್ಲರಿಗೂ ಕೊಡೋದಿಲ್ಲ. ಕೆಲವರಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಕೊಡ್ತಾನೆ. ನಾವು ಅದಕ್ಕಾಗಿಯೇ ದೇವರನ್ನು ಬೇಡ್ಕೋಬೇಕಂತೆ. ಸ್ವಾಮಿ ಪರಮಾತ್ಮ ಅಂತ್ಯಕಾಲದಲ್ಲಿ ದೇವರನ್ನು ಬೇಡಿಕೊಳ್ಳುವಂಥ ಒಂದು ಪ್ರಸಂಗವನ್ನು ಹೇಳ್ತಾರೆ. ಯನ್ಮಾಯೋರು ಗುಣಕರ್ಮ ನಿಬಂಧನಾದ ಸಾಂಸಾರಿಕೆ ಪತಿಚರನ್ ತದಶ್ರಮೇಣ ನಷ್ಟ ಸ್ಮೃತಿ ಪುನರಯಂ ಗಮನೀತ ಲೋಕಃ ಯುಕ್ತ್ಯಾ ಕಯಾ ಮಹದನುಗ್ರಹ ಮಂತರೇಣ. ಭಗವಂತ ಗರ್ಭದಲ್ಲಿದ್ದಾಗ ಜೀವ ತಾನು ದೇವರ ಜೊತೆಗೆ ಮಾತನಾಡುವ ಮಾತಿದು.
ಏನ್ ಮಾತಾಡ್ತಾನೆ ಅಂದ್ರೆ ಸಾತ್ವಿಕನಾದ ಜೀವ ಹೇಳ್ತಾನಂತೆ, ಜೀವನಿಗೂ ದೇವರಿಗೂ ವಿಶೇಷವಾದ ಒಂದು ಸಂವಾದ ನಡೀತದೆ. ದೇವರು ಹೇಳ್ತಾನೆ ನೀನು ಹೋಗು ಅಂತ, ಗರ್ಭದಿಂದ ನೀನು ಹೊರಗಡೆ ಹೋಗು ಅಂತ ದೇವರು ಹೇಳ್ತಾನೆ. ಜೀವ ಹೇಳ್ತಾನೆ ನಾನು ಹೋಗೋದಿಲ್ಲ, ನನಗೆ ಬೇಡ ಸ್ವಾಮಿ, ಎಷ್ಟು ಬಾರಿ ನೀನು ನನ್ನನ್ನು ಕೊಟ್ಟು ಕಳಿಸಿದ್ದೀಯಲ್ಲ ಅಷ್ಟು ಬಾರಿ ನಾನೇನು ಕೈ ಕೊಟ್ಟಿದ್ದೀನಿ, ಅದಕ್ಕಾಗಿ ನನ್ನ ಕಳಿಸ್ಬೇಡ, ನಾನು ಹೋಗೋದಿಲ್ಲ ಅಂತ ಜೀವ ಹೋಗಲೇಬೇಕು ಅಂತ ದೇವರು. ಕೊನೆಗೇನಾಗತ್ತೆ ಅಂದರೆ ದೇವರು ಜೀವನನ್ನ ಅನಿವಾರ್ಯವಾಗಿ ಕಳಿಸ್ಲೇಬೇಕಾಯಿತು. ಆಗ ಜೀವ ಬೇಡಿಕೊಳ್ತಾನೆ. ಏನು ಬೇಡ್ಕೊಳ್ತಾನೆ ಅಂದರೆ, ನನ್ನ ಕಳಿಸೋದೇ ಆಗಿದ್ರೂ ಕೂಡ ಮಹಾತ್ಮರ ಜ್ಞಾನಿಗಳ ವಂಶದಲ್ಲಿ ನನ್ನ ಕಳಿಸು. ಯಾಕೆ ಅಂದರೆ ನಷ್ಟ ಸ್ಮೃತಿ, ನಾನು ಭೂಮಿಗೆ ಹೋದೆ ಅಂದರೆ ಎಲ್ಲ ಮರ್ತು ಹೋಗ್ಬಿಡುತ್ತೆ. ಟೋಟಲ್ ನೀನೇನು ಇಷ್ಟೊತ್ತಿನವರೆಗೆ ಮಾತನಾಡಿದ್ದೀಯಲ್ಲ ಇದೆಲ್ಲ ಮರ್ತು ಹೋಗುತ್ತೆ. ಮತ್ತೆ ನಿನ್ನ ನೆನಪು ತಂದು ಕೊಡುವಂತಹ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿಸಿದೆ ಅಂದರೆ ಹುಟ್ಟಿದ 10 ವರ್ಷದಲ್ಲಿ ನಿನ್ನ ನೆನಪು ಬರುತ್ತೆ. ಇಲ್ಲಾದರೆ ಹುಟ್ಟಿ 50 ವರ್ಷವಾದರೂ 60 ವರ್ಷವಾದರೂ 70 ವರ್ಷವಾದರೂ ದೇವರ ಮಹಿಮೆಯನ್ನ ಕೇಳುವಂತಹ ಯೋಗ ಎಲ್ಲರಿಗೂ ಬರೋದಿಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ, ಸರಿ ನಮ್ಮಪ್ಪ ಯಾವಾಗ ನನಗೆ ಮುಂಜುವಿ ಆದಾಗ ಸ್ವಾಮಿಗಳ ಕಡೆ ಮುದ್ರಾ ಕೊಡಿಸಿದ, ಅದಾದ್ಮೇಲೆ 40 ವರ್ಷ ಮುದ್ರನೇ ತಗೊಂಡಿಲ್ಲ, ಈಗ ತಗೋಬೇಕಾಯ್ತು ಅಂತ ಯೋಚನೆ ಮಾಡಿ 40 ವರ್ಷಗಳ ಕಾಲ ಜ್ಞಾನಿಗಳ ಮಹಾತ್ಮರ ದರ್ಶನವೇ ಆಗದೆ ಅವನ ಜೀವನ ಹೊರಟೋಯ್ತು ಅಂದರೆ ಏನಾಗಬೇಕು, ಪರಿಸ್ಥಿತಿ ಏನಿರಬೇಕು ವಿಚಾರ ಮಾಡಿ. ಅದಕ್ಕಾಗಿ ದೇವರಿಗೆ ನಾವು ಬೇಡ್ಕೋಬೇಕು, ಸ್ವಾಮಿ ನಮಗೆ ಜಾತಿ ಸ್ಮರಣ, ಜನ್ಮ ಜನ್ಮಾಂತರದಲ್ಲಿ ಏನೇನು ಕರ್ಮಗಳನ್ನು ಮಾಡಿದ್ದೇವೆ ಅಂತ ಸ್ವಲ್ಪ ನೆನಪಾಯಿತು ಅಂದರೆ ಸಾಧನ ಮಾರ್ಗದಲ್ಲಿ ಹೋಗ್ಲಿಕ್ಕಾಗತ್ತೆ. ಅದಕ್ಕೆ ದೇವರು ಏನು ಮಾಡಬೇಕು ಅಂದರೆ ದೇವರಿಗೆ ಬೇಡ್ಕೊಳ್ಳೋಣ, ಸ್ವಾಮಿ ಎಲ್ಲ ಮಕ್ಕಳನ್ನು ಹುಟ್ಟಿಸುವಾಗ ಅವ್ರ ಬಾಯೊಳಗೆ ಒಂದು ಸಣ್ಣದ ಮೆಮರಿ ಕಾರ್ಡ್ ಇಟ್ಟು ಕಳಿಸ್ಬಿಟ್ಟು, ಆ ಮೆಮರಿ ಕಾರ್ಡ್ ತಗೊಂಡ ಹೊರಗೆ ಬಂದ ತಕ್ಷಣ ಅದನ್ನು ಹಾಕಿ ಟಿವಿ ನೋಡ್ಬಿಡ್ಲು, ಹೋದ ಜನ್ಮದೊಳಗೆ ಏನೇನಾದಿ, ಏನೇನು ನಡೀತು, ಎಷ್ಟು ಜನ ಇದ್ರು, ಏನಾಯಿತು ಅದೆಲ್ಲ ನೋಡಿಕೊಂಡು ಈ ಜನ್ಮದೊಳಗೆ ಪಾಠ ಕಲಿಲಿಕ್ಕಾಗತ್ತೆ. ಇಲ್ಲಾಂದರೆ ಬಹಳ ಕಷ್ಟ ಇದೆ. ಹಾಗಾಗಿ ಹೇಳ್ತಾರೆ, ಈ ರೀತಿಯಾಗಿ ಅವನು ಆ ಅಸಮಂಜಸ ಮಕ್ಕಳನ್ನು ಸಂಹಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನನ್ನು ಹೊರಗಡೆ ಹಾಕಿಬಿಟ್ರು ರಾಜ್ಯದಿಂದ. ಆ ರಾಜ್ಯದಿಂದ ಹೋಗುವಾಗ ಏನು ಮಾಡಿದ ಗೊತ್ತಾ, ಅವನು ಎಷ್ಟು ಜನ ಮಕ್ಕಳನ್ನ ಸರಯೂ ನದಿಯಲ್ಲಿ ಮುಳುಗಿಸಿದ್ದ ಅವರನ್ನೆಲ್ಲ ತಿರುಗಿ ಕೊಟ್ಟು ಹೋದ. ಹೇಳಿದ, ತುಂಬ ಸಂತೋಷ, ನಾನು ಬಿಡ್ತಾ ಇದ್ದೀರಲ್ಲ, ನಾನು ಬಿಡೋದೇ ಒಳ್ಳೆಯದು, ನಾನು ಸಾಧನೆ ಮಾಡ್ಕೋಬೇಕು ಅಂತ ಹೋಗಲೇ ಬಿಟ್ಟ ಅವನು ಪಾಪ. ಹಾಗೆ ಸಾಧನೆಯ ಅಭಿರುಚಿಯಲ್ಲಿ ಇರುವಂತಹ ಜನರು ಬಹಳ ವಿರಳ. ನನಗೆ ಸಾಧನೆ ಆಗಬೇಕು, ನನಗೆ ಯಾರ ಜನರ ಸಂಪರ್ಕವೇ ಬೇಡ, ನಾನು ಏಕಾಂತದಲ್ಲಿರಬೇಕು ಅನ್ನುವಂತಹ ಒಂದು ವಿಶಿಷ್ಟ ಯೋಗ್ಯತೆಯನ್ನು ಕೆಲವರಿಗೆ ಮಾತ್ರ ಪರಮಾತ್ಮ ಕೊಟ್ಟಿರ್ತಾನೆ. ಅದಾದ ಮೇಲೆ ಅವನ ಮಗ ಅಂಶುಮಾನ್. ಈ ಅಂಶುಮಾನ್ ಏನು ಮಾಡಿದ ಅಂದರೆ, ತಾನು ಹೋಗಿ ನೋಡ್ತಾನೆ, ಪಿತೃವ್ಯಖ್ಯಾತಾನುಪತಂ ಭಸ್ಮಾಪಿ ದದರ್ಶೇಹಯಂ. ಹೋಗಿ ನೋಡ್ತಾನೆ, ತನ್ನ ಎಲ್ಲ ಮತ್ತೆ ಚಿಕ್ಕಪ್ಪಂದರು ಅಲ್ಲಿ ಕೆಳಗಡೆ ಬಿದ್ದಿದ್ದಾರೆ, 60,000 ಜನ ಕೆಳಗಡೆ ಅವರ ಅಸ್ಥಿಗಳೆಲ್ಲ ಬಿದ್ದೋಗಿದೆ. ಅದನ್ನು ನೋಡಿ ಆಗ ತತ್ರಾಸೀನಂ ಮುನಿಂ ವೀಕ್ಷ ಕಪಿಲಾಖ್ಯಂ ಅಧೋಕ್ಷಜಂ. ಕಪಿಲನಾಮಕ ಪರಮಾತ್ಮನನ್ನು ನೋಡಿ ಸಂತೋಷಪಟ್ಟು ಅವನಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಸ್ವಾಮಿ ನಿನ್ನ ಅನುಗ್ರಹದಿಂದ ನನ್ನ ಮನಸ್ಸು ಶುದ್ಧವಾಗಿರಲಿ, ನನಗೆ ಒಳ್ಳೆಯ ಸಾಧನೆ ಆಗುವ ಹಾಗೆ ಮಾಡುವಂತ ಆ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ಆಗ ದೇವರು ಹೇಳ್ತಾನೆ, ಇಲ್ಲ, ಇವರೆಲ್ಲ ಏನು ಪಿತೃಗಳಿದ್ದಾರೆ ಇವರು ಮತ್ತೆ ನನ್ನನ್ನು ಸಂಹಾರ ಮಾಡಬೇಕು ಅಂತ ಬಂದರು, ನಾನು ಅವರನ್ನು ಭಸ್ಮಭೂತವನ್ನು ಮಾಡಿದ್ದೇನೆ. ಈಗೇನು ಮಾಡು ಅಂದರೆ, ಇವರ ಅಸ್ಥಿಗಳ ಮೇಲೆ ನನ್ನ ಪಾದೋದಕ ನೋಡಿ, ಅಶ್ವಯಂ ನಿಯತಾಂ ವತ್ಸ, ತಗೊಂಡು ಹೋಗಿ ಅಶ್ವವನ್ನು, ಇಮೇಚ ಪಿತರಾದಗ್ಧ
ಗಂಗಾಂಬಃ ಅರ್ಹಂತಿ ನೇತರತ್. ಇವರ ಮೇಲೆ ಗಂಗಾ ನದಿ ಹರಿಯಿತು ಅಂತಾದರೆ ಆಗ ಇವರಿಗೆ ಉತ್ತಮ ಸದ್ಗತಿಯಾಗ್ತದೆ. ಅದಕ್ಕಾಗಿ ಗಂಗಾ ನದಿಯನ್ನು ಇಲ್ಲಿ ಕರೆಸುವ ಪ್ರಯತ್ನವನ್ನು ಮಾಡುವಂತ ಕಪಿಲ ನಾಮಕ ಪರಮಾತ್ಮ ಹೇಳಿದಾಗ ಆಯಿತು ಅಂತ ಹೇಳಿ ಆ ಭಗವಂತನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಅಂಶುಮಾನ್ ಆ ಅಶ್ವವನ್ನು ತೆಗೆದುಕೊಂಡು ಬಂದ. ಅಶ್ವವನ್ನು ತೆಗೆದುಕೊಂಡು ಬಂದಾದ ಮೇಲೆ ಆಮೇಲೆ ಇವರು ಮತ್ತೆ ಸಗರ ಮಹಾರಾಜ ತಾನು ಮತ್ತೆ ಆ ಯಾಗವನ್ನು ಪೂರ್ಣ ಮಾಡ್ತಾನೆ. ಯಾಗವನ್ನು ಪೂರ್ಣ ಮಾಡಿ ಆದ ಮೇಲೆ ಅಂಶುಮಾನ್ ವಿಚಾರ ಮಾಡ್ತಾ ಇದ್ದಾನೆ, ಗಂಗಾದೇವಿಯನ್ನು ಕರ್ಕೊಂಡು ಬರೋದು ಹೇಗೆ, ಭೂಮಿಗೆ ಗಂಗಾದೇವಿ ಕರ್ಕೊಂಡು ಬರೋದು ಹೇಗೆ ಅಂತ. ಕಾಲಂ ಮಹಾಂತಂ ನಾಶಕ್ನೋ ತತಃ ಕಾಲೇನ ಸಂಸ್ಥಿತ. ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದ ಅವನ ತಪಸ್ಸಿಗೆ ಗಂಗಾದೇವಿ ಒಲಿಲೇ ಇಲ್ಲ. ಅವ ಹಾಗೆ ಹೊರಟು ಹೋಗ್ಬಿಟ್ಟ. ದಿಲೀಪ ತತ್ಸುತಃ, ಅವನ ಮಗ ದಿಲೀಪ ಮಹಾರಾಜ ಅವನೂ ಬಂದ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ ಆದರೆ ಅವನಿಗೂ ಕೂಡ ಗಂಗಾದೇವಿ ಒಲಿಯಲಿಲ್ಲ. ಆದರೆ ದಿಲೀಪ ಮಹಾರಾಜ ಗಂಗಾದೇವಿಯ ಸೇವೆಗಿಂತಲೂ ಕೂಡ ನಂದಿನಿಯ ಸೇವೆಯನ್ನು ಬಹಳ ಮಾಡಿದ್ದಾನೆ. ಕಾಮಧೇನುವಿನ ಸೇವೆ ಮಾಡಿದ್ದಾನೆ ದಿಲೀಪ ಮಹಾರಾಜ. ಅವನು ಏನೋ ಇಂದ್ರದೇವರನ್ನ ಭೇಟಿಯಾಗಬೇಕು ಅಂತ ಹೋಗಿದ್ದ, ಏನೋ ಕೆಲಸಕ್ಕೋಸ್ಕರ ಹೋಗಿದ್ದ. ಬರಬೇಕಾದ್ರೆ ಅಲ್ಲಿ ವಸಿಷ್ಠ ಋಷಿಗಳ ನಂದಿನಿ ಇತ್ತು, ಆ ಗೋಮಾತೆ, ಅವಳಿಗೆ ನಮಸ್ಕಾರ ಮಾಡದೆ ಬಂದ. ಪ್ರತಿಬದ್ನಾತಿ ಶ್ರೇಯ ಪೂಜ್ಯ ವ್ಯತಿಕ್ರಮ. ಎಲ್ಲಾದರೂ ನೀವು ಹೋಗ್ತಾ ಇರಬೇಕಾದಾಗ ಗೋಮಾತೆ ಕಾಣಿಸಿದ್ಲು ಅಂದ್ರೆ ಅವಳಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ನಮಸ್ಕಾರ ಮಾಡ್ಕೊಂಡು ಹೋದ್ರಿ ಅಂದ್ರೆ, ಬಲಕ್ಕೆ ಹಾಕ್ಕೊಂಡು ಹೋದ್ರಿ ಅಂದ್ರೆ ನೀವು ಹೋಗುವ ಕಾರ್ಯ ಸಫಲವಾಗ್ತದೆ, ಸಿದ್ಧಿ ಆಗ್ತದೆ. ಹಂಗೆ ಬಿಟ್ಟು ಹೋದ್ರಿ ಅಂದ್ರೆ ಆಗ ನಮ್ಮ ಶ್ರೇಯಸ್ಸು, ನಾವು ಮಾಡುವಂತಹ ಕೆಲಸಗಳಿಗೆ ಅಡ್ಡ ಬರ್ತದೆ, ವಿಘ್ನ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆಗ ಗೋಮಾತೆ ಶಾಪ ಕೊಡ್ತಾಳೆ ದಿಲೀಪನಿಗೆ, ನಿನಗೆ ಮಕ್ಕಳಾಗೋದೇ ಬೇಡ ಅಂತ. ಆಗ ದಿಲೀಪ ಮಹಾರಾಜ ತಾನು ಹೋಗಿ ಆ ಗೋಮಾತೆಯನ್ನ 12 ವರ್ಷಗಳ ಕಾಲ ಛಾಯೆಯಂತೆ, ಅದರ ನೆರಳಿನಂತೆ ಸೇವೆ ಮಾಡ್ತಾನೆ. ಸೇವೆ ಮಾಡಿದ ಮೇಲೆ ಹುಟ್ಟಿದವನು ಭಗೀರಥ. ಆಮೇಲೆ ಭಗೀರಥ ಮಹಾರಾಜ ಹುಟ್ಟುತ್ತಾನೆ. ಆ ಭಗೀರಥ ತಾನು ಗಂಗಾದೇವಿಗೋಸ್ಕರವಾಗಿ ವಿಶೇಷವಾಗಿ ತಪಸ್ಸನ್ನು ಮಾಡಿ ಅದ್ಭುತವಾದ ತಪಸ್ಸನ್ನು ಮಾಡಿದ. ಪ್ರಯತ್ನ, ಅದಕ್ಕೆ ಹೆಸರೇ ಭಗೀರಥ ಪ್ರಯತ್ನ ಅಂತ. ಅಷ್ಟು ಪ್ರಯತ್ನವನ್ನ ಮಾಡಿದ್ದಾನೆ. ಆಗ ದರ್ಶಯಾಮಾಸ ತಂ ದೇವಿ ಪ್ರಸನ್ನ ವರದಾಸ್ಮಿತೆ. ಆಗ ಗಂಗಾದೇವಿ ಮತ್ತೆ ಪ್ರತ್ಯಕ್ಷನಾಗಿ ಹೇಳ್ತಾಳೆ, ನಾನು ಪ್ರಸನ್ನಳಾಗಿದ್ದೇನೆ, ಸಂತೋಷ, ಅವಶ್ಯವಾಗಿ ನಾನು ಭೂಮಿಗೆ ಬರ್ತೇನೆ. ಆದರೆ ಕೋವಿಧಾರಯಿತ ವೇಗಂ ಪತಂತ್ಯಾಮೇ ಮಹೀತಲೆ. ನಾನು ಬಂದು ಇಳಿಬೇಕು ಅಂದ್ರೆ ನನ್ನನ್ನು ಧಾರಣೆ ಮಾಡೋರು ಯಾರು? ನನ್ನನ್ನು ಯಾರಾದರೂ ಧಾರಣೆ ಮಾಡಿದರೆ ಅದನ್ನು ಸಾವಕಾಶವಾಗಿ ಕೆಳಗೆ ಇಳಿಸ್ಬೋದು. ಆ ಫೋರ್ಸಿಗೆ ನಾನು ಡೈರೆಕ್ಟ್ ಆಗಿ ಪಾತಾಳಕ್ಕೆ ಹೋಗ್ಬಿಟ್ರೆ ಏನು ಮಾಡೋದು? ಅದಕ್ಕೋಸ್ಕರವಾಗಿ ಯಾರಾದರೂ ಧಾರಣೆ ಮಾಡೋರು ಬೇಕಲ್ಲ ಅಂತಂದಾಗ ಆಗ ಭಗೀರಥ ಮಹಾರಾಜ ತಾನು ಹೋಗಿ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ಮತ್ತೆ ನೋಡ್ರಿ, ಭಗೀರಥ ಮಹಾರಾಜ ಮೊದಲು ಗಂಗಾದೇವಿ ಕುರಿತು ತಪಸ್ಸು ಮಾಡಿದ. ಗಂಗಾದೇವಿ ಒಲಿದಿದ್ದಾಳೆ, ಅವಳನ್ನು ಧಾರಣೆ ಮಾಡೋದಕ್ಕಾಗಿ ರುದ್ರದೇವರ ಕುರಿತು ತಪಸ್ಸು ಮಾಡ್ತಾನೆ. ಅವರು ಆಶುತೋಷರು. ರುದ್ರದೇವರು ಬೇಗನೆ ಸಂತುಷ್ಟರಾಗಿಬಿಡ್ತಾರೆ. ಅವ್ರು ತಪಸ್ಸು ಮಾಡಿದರೆ ಬೇಗ ಸಂತುಷ್ಟರಾಗಿಬಿಡ್ತಾರೆ. ಸಂತುಷ್ಟರಾಗಿ ಕೇಳ್ತಾರೆ, ಏನ್ ಬೇಕಪ್ಪ ನಿನಗೆ? ಏನಿಲ್ಲ ಸ್ವಾಮಿ, ಮತ್ತೆ ಆ ಗಂಗಾದೇವಿ ಕೆಳಗಡೆ ಇಳಿದು ಬರಬೇಕಾಗಿದೆ, ಅವಳಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳ ಪರಿಹಾರವಾಗಬೇಕಾಗಿದೆ, ದಯಮಾಡಿ ನಿಮ್ಮ ತಲೆಯ ಮೇಲೆ ಅವಳನ್ನು ಧಾರಣೆ ಮಾಡ್ರಿ. ಆಗ ಆಯಿತು ಅಂತ ರುದ್ರದೇವರು ಒಪ್ಕೊಳ್ತಾರೆ. ಗಂಗಾದೇವಿ ಆ ರುದ್ರದೇವರ ತಲೆ ಮೇಲೆ ಬರ್ತಾಳೆ. ತಲೆ ಮೇಲೆ ಬಂದ ಮೇಲೆ ಪಾರ್ವತಿ ದೇವಿಗೆ ಶುರು ಆಗ್ತದೆ, ಇವಳನ್ನ ಯಾಕೆ ತಲೆಯಾಗಿ ಇಟ್ಕೊಂಡಿರಿ? ಏನೇನು ತಲೆಯಾಗಿ ಇಟ್ಕೋಬೇಡ್ರಿ, ತಲೆಯಾಗಿ ಏನೇನು ಇಟ್ಕೋಬಾರ್ದು, ಆಯ್ತಾ? ಕಳಿಸ್ಲಿಕ್ಕಿನ ಕೆಳಗ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಆಗ ಅದೊಂದು ಕಥೆ ಬೇರೆ ಇದೆ, ಆ ಕಥೆಯಿಂದ ನಾವು ಬೇರೆ ಪುರಾಣದಲ್ಲಿ ಕೇಳ್ತೇವೆ. ಆ ಸಂದರ್ಭದಲ್ಲಿ ಗಂಗಾದೇವಿಯನ್ನ ಪರಮ ರುದ್ರದೇವರು ತಾವು ಧಾರಣೆ ಮಾಡಿದ್ದಾರೆ. ಧಾರಣೆ ಮಾಡಿ ಆಮೇಲೆ ಭಗೀರಥನ ಪ್ರಾರ್ಥನಾನುಸಾರವಾಗಿ ಗಂಗಾದೇವಿಯನ್ನ ಕೆಳಗಡೆ ಹರಿಸಿದ್ದಾರೆ.
ಹರಿಯುವಾಗ ಜನ್ಹು ಮಹಾರಾಜ ಅವನು ಪೂಜೆಯನ್ನು ಮಾಡ್ತಾ ಇರಬೇಕಾದಾಗ ಅವನ ಪೂಜಾ ಸಾಮಗ್ರಿಗಳನ್ನು ಹರಿಸ್ಕೊಂಡು ಹೋಗ್ಬಿಡ್ತಾನೆ. ಹಿಂಗ್ ಮಾಡ್ತೀಯ ನೀನು ಅಂತ ಅವನು ತಗೊಂಡು ಜನ್ಹು ಮಹಾರಾಜ ಕುಡ್ದೇ ಬಿಟ್ಟ. ಮತ್ತೆ ಭಗೀರಥ ಓಡಿ ಬಂದ. ಓ ಮಹಾರಾಜ ನೋಡ್ರಿ, ಒಂದು ಕಾರ್ಯ ಸಿದ್ಧಿ ಆಗಬೇಕಾದರೆ ಎಷ್ಟು ವಿಘ್ನಗಳು ಬರ್ತದೆ. ನಿಜವಾಗಲೂ ಭಗೀರಥನನ್ನ ನಾವು ಮೆಚ್ಚಬೇಕು, ಭಗೀರಥನನ್ನ ತುಂಬಾ ಹೊಗಳಬೇಕು. ಯಾಕೆಂದ್ರೆ ಯಾರೋ ಪಿತೃಗಳು ಬಿಡ್ರಿ, ಅವ್ರು ಸತ್ತೋದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು. ಇವತ್ತಿನ ಜನ ಹಾಗಿದ್ದಾರೆ. ಯಾರೋ ನಮ್ಮ ಅಪ್ಪ ಅಮ್ಮ ಏನೋ ಇದ್ರಂತ್ರಿ, ಅವ್ರಿಗೋಸ್ಕರ ನಾವ್ಯಾಕೆ ಇಷ್ಟೊಂದು ಒದ್ದಾಡಬೇಕು, ಏನ್ ಕೊಟ್ಟಾರ ನಮಗವರು, ತಿರುಗಿ ಮುರುಗಿ ಒಂದು 30-40 ಸೈಡ್ ಕೊಟ್ಟಾರ ಅಷ್ಟೇ, ಏನ್ ಮಾಡ್ಯಾರ, ಇಂತಿಂಥ ಮಾತುಗಳು ಬರ್ತಾ ಇರ್ತದೆ. ಹಾಗಾಗಿ ನಮ್ಮ ಹಿರಿಯರ ಬಗ್ಗೆ, ದೊಡ್ಡವರ ಬಗ್ಗೆ ಗೌರವ ಇರಬೇಕು, ಅವರ ಪ್ರೀತಿಯನ್ನು ನಾವು ಸಂಪಾದಿಸಬೇಕು, ಪಿತೃಗಳ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಭಗೀರಥ ಮಹಾರಾಜ ಎಷ್ಟು ತಪಸ್ಸು ಮಾಡಿದ್ದಾನೆ, ಎಷ್ಟು ಪ್ರಯತ್ನ ಮಾಡಿದ್ದಾನೆ ನೋಡ್ರಿ. ಮತ್ತೆ ಹೋಗಿ ಜನ್ಹು ಮಹಾರಾಜನಿಗೆ ಬೇಡ್ಕೊಂಡ, ಸ್ವಾಮಿ ದಯಮಾಡಿ ಹಾಗೆ ಮಾಡಬೇಡ್ರಿ, ಗಂಗಾದೇವಿ ನಮಗ್ ಬೇಕು ಅಂದಾಗ ಬಲಗಡೆ ಕಿವಿಯಿಂದ ಆ ಗಂಗಾದೇವಿಯನ್ನು ಮತ್ತೆ ಹೊರಗಡೆ ಹಾಕಿದ್ದಾನೆ. ಹಾಗಾಗಿ ಅವತ್ತಿನಿಂದ ಬ್ರಾಹ್ಮಣರ ಕಿವಿಯಲ್ಲಿ ಗಂಗಾದೇವಿ ಸನ್ನಿಧಾನ. ಹಾಗಾಗಿ ಶ್ರೋತ್ರಾಚಮನ ಮಾಡಿ ಅಂತ ಎಲ್ಲರೂ ಕೂಡ ಹೇಳ್ತಿರ್ತಾರೆ. ಹಾಗಾಗಿ ಏನಾಯಿತು, ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಹತಾಪಿ ಸಗರಾತ್ಮಜ ದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮಭಿಹಿ. ಯಾವ ಗಂಗಾದೇವಿಯ ಕೇವಲ ಜಲಸ್ಪರ್ಶ ಮಾತ್ರದಿಂದ ಕಪಿಲನಾಮಕ ಪರಮಾತ್ಮನ ಶಾಪಕ್ಕೆ ಒಳಗಾಗಿರುವಂತಹ ಎಲ್ಲ ಸಗರ ಪುತ್ರರು ಅವರು ಮತ್ತೆ ಸದ್ಗತಿಯಾಗಿದೆ ಅವರಿಗೆ. ಅಂದ್ರೆ ಗಂಗಾದೇವಿಯಲ್ಲಿ ಎಷ್ಟು ಮಹಿಮೆ ಇದೆ. ಹಾಗಾಗಿ ಗಂಗಾದೇವಿಯ ಬಗ್ಗೆ ಅನೇಕ ಮಹಿಮೆಗಳನ್ನು ನಾವು ಕೇಳ್ತೇವೆ. ಯಾವಾಗಲೂ ಪ್ರತಿನಿತ್ಯವೂ ಕೂಡ ನಾವು ಸ್ನಾನ ಮಾಡುವಾಗ ಗಂಗೇತ್ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಸ್ನಾನ ಮಾಡುವಾಗ ಪ್ರತಿನಿತ್ಯ ಗಂಗಾದೇವಿಯ ಸ್ಮರಣೆಯನ್ನು ಮಾಡಬೇಕು. ಗಂಗಾದೇವಿಯ ಸ್ಮರಣೆಯನ್ನು ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಯೋಜನಾನಾಂ ಶತೈರಪಿ, ಒಂದಲ್ಲ ಎರಡಲ್ಲ 100 ಯೋಜನೆಗಳಲ್ಲಿ ದೂರದಿಂದಿದ್ದರೂ ಕೂಡ ಗಂಗಾದೇವಿ ಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಹಾಗಾಗಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಯಾರಾದರೂ ಸೋಪ್ ಕಂಪ್ನಿಯವರು ಗಂಗಾ ಅಂತ ಸೋಪ್ ತೆಗೆದುಬಿಡ್ರಿ. ಗಂಗಾ ಅಂತ ಸೋಪ್ ತೆಗೆದರೆ ಸೋಪ್ ಮುಟ್ಟಬೇಕಾದಾಗ ಗಂಗಾ ಅಂತ ಸ್ಮರಣೆ ಆಗ್ತದೆ ಅಂತ ನೋಡ್ರಿ. ಹಾಗಾಗಿ ಯಾವಾಗ ಬಂದಿದ್ದು ಕಾಣಿಸ್ತದೆ, ಬಂದು ಹೋಯ್ತು. ಹೌದಾ, ಗಂಗಾ ಅಂತ ಸೋಪ್ ಬಂದ್ರೆ ಬಾಳೆ ಚಲೋ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಅಂದ್ರೆ ಗಂಗಾಳ ಅಂತ ಇಟ್ಟಿದ್ರು. ಮನೆಯೊಳಗ ಗಂಗಾಳ ಅಂತ ಇರ್ತಿತ್ತು, ಅಷ್ಟು ದೊಡ್ಡದು ಆ ಗಂಗಾಳ. ಅದಕ್ಕೆ 2 ಕಿವಿ ಇರ್ತಿದ್ದು, ಅದರೊಳಗೆ ಎಲ್ಲಾರು ಸ್ನಾನ ಮಾಡೋದು. ಗಂಗಾಳ ತೋಮ ಅಂದ್ರೆ ಸ್ನಾನ ಮಾಡ್ಬೇಕು, ಗಂಗಾದೇವಿ ಸ್ಮರಣೆ ಬರಲಿ ಅಂತ. ನಾವಿವತ್ತೆಲ್ಲ ಬಕೆಟು ಟಬ್ಬು ಅಂತ ಅಂತೀವಿ. ಬಕೆಟು ಟಬ್ಬು ಅಂದ್ರೆ ಗಂಗಾದೇವಿ ಸ್ಮರಣೆಯೇ ಬರೋದಿಲ್ಲ, ಗಂಗಾಳ. ಹಾಗಾಗಿ ಇವತ್ತಿಗೂ ಎಲ್ಲರ ಮನೆಯಲ್ಲಿ, ಕೆಲವ್ರ ಮನೆಯಲ್ಲಿದೆ. ಆದರೆ ಅದು ಹಳೆಯದಾದಾಗ ಹೊಸದೆಲ್ಲ ಟಬ್ಬು ಬಕೆಟ್ಗಳೆಲ್ಲ ಇವತ್ತು ಬರ್ತಾ ಇವೆ. ಹಾಗಾಗಿ ಕವಿಗಳು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಗಂಗಾದೇವಿಯ ಸ್ಮರಣೆಯನ್ನ ಮಾಡಬೇಕು, ಗಂಗಾದೇವಿಯ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ಗಂಗಾದೇವಿಯ ಸ್ನಾನ ಮಾಡಿದರೆ ಎಷ್ಟು ವಿಶೇಷ ಪುಣ್ಯ ಅಂದ್ರೆ ಹೇಳ್ತಾರೆ, ಪ್ರಭಾತೆ ಸ್ನಾಂತೀನಾಂ ನೃಪತಿ ರಮಣೀನಾಂ ಕುಚತಟಿ ಗತೋ ಯಾವನ್ಮಾತಃ ಮಿಲತಿ ತವತೋಯೈ ಮೃಗಮದಃ. ಆಗಿನ ಕಾಲದಲ್ಲಿ ರಾಜರೆಲ್ಲ ಸ್ನಾನ ಮಾಡ್ತಿರ್ಬೇಕಾದ್ರೆ ಕಸ್ತೂರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡೋರು. ತಮ್ಮ ಮೈ ಮೇಲೆಲ್ಲ ಕಸ್ತೂರಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡೋರು. ಆ ಕಸ್ತೂರಿ ಎಣ್ಣೆಯನ್ನು ಹಚ್ಚಿಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕೆ ಕಸ್ತೂರಿ ಮೃಗ ಸ್ವರ್ಗಕ್ಕೆ ಹೋಯ್ತಂತೆ. ಯಾಕೆ ಅಂದ್ರೆ ಕಸ್ತೂರಿ ಮೃಗದ ಎಣ್ಣೆಯ ಸಂಬಂಧ ಗಂಗಾ ನದಿಗೆ ಆಯಿತು ಅಂತ ನೋಡಿ. ಕಿವುಡ ಕುರುಡ ಮತಿ ಮದಡ ಕುಂಟ ಜಡ ಯಗಡ ವಿಗಡ ಸ್ವಗಡ ಮೂಕ ಗಾಳಿ ಗ್ರಹಚಾರ ಶೋಕಿ ಪಾನೇಕ ಏಡ ಮಾಡ. ಯಾರ್ಯಾರು ಬರ್ತಾರೆ ಗಂಗಾ ನದಿಗೆ? ಗಂಗಾ ನದಿಗೆ ಯಾರು ಬರ್ತಾರೆ ಅಂದ್ರೆ ಇವರೆಲ್ಲ ಬರ್ತಾರಂತೆ. ಕಿವುಡ ಕುರುಡ ಮತಿ ಮದಡ ಕುಂಟ ಜಡ ವಿಗಡ ಸ್ವಗಡ ಮಗಡ.
ಇವರೆಲ್ಲ ಬರ್ತಾರಂತೆ. ಬಂದೇನ್ ಮಾಡಿದ್ರು? ಗಂಗಾ ನದಿಯೊಳಗೆ ಸ್ನಾನ ಮಾಡಿದ್ರು. ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಸ್ವರ್ಗಕ್ಕೆ ಹೋಗ್ತಾ ಇದ್ರೆ ಈ ಕಡೆಗೆ ಯಮರಾಜನ ಪಟ್ಟಣದಲ್ಲಿ ಯಾರ್ಯಾರು ಇಲ್ಲ, ಯಾರು ನರಕಕ್ಕೆ ಹೋಗ್ತಾನೆ ಇಲ್ಲ. ವಿಲೀನೋ ವೈವೈವಸ್ವತ ನಗರ ಕೋಲಾಹಲ ಭರಹ, ಸಾವಿನೂರ ಸಂತೆಯಲ್ಲಿ ಗುಲ್ಲು ಜೊಲ್ಲಿಲ್ಲ ಎಲ್ಲ ಶಾಂತ. ಯಮನ ದೂತಗಣ ಹೆಣಗಳರಿಸಲೋಡಿದರು ದಿಗ್ದಿಗಂತ. ದೇವಪುರಿಯ ಹಿರಿದಾರಿ ಬಿರಿಯುತ್ತಿದೆ ಬಹು ವಿಮಾನವೆರಗಿ. ಮಾತೆ ನಿನ್ನ ಕಥೆ ಮಾತು ಮೇದಿನಿ ಗೆಲಿಯಲಿರುವವರೆಗೆ. ಸಾವಿನೂರ ಸಂತೆಯಲ್ಲಿ ಗುಲ್ಲು, ಸಾವಿನೂರು ಸಂತೆ ಅಂದ್ರೆ ಯಮರಾಜ ಪಟ್ಟಣದಲ್ಲಿ ಎಲ್ಲ ಶಾಂತ. ಏನಾಗಿದೆ ಅಂತ ಕೇಳಿದ್ರೆ, ಯಮನ ದೂತಗಣ ಹೆಣಗಳರಿಸಲು ಓಡಿದರು ದಿಗ್ದಿಗಂತ. ಈ ಕಡೆಗೆ ದೇವರಾಜಪುರಿ, ಆ ಇಂದ್ರದೇವರ ಪಟ್ಟಣ ಸ್ವರ್ಗ, ಅದು ದಾರಿ ಬಿರುಕು ಬಿಡ್ತಾ ಇದೆ. ಯಾಕೆ ಅಂದ್ರೆ ಅಷ್ಟೆಲ್ಲ ಜನ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅದು ಗಂಗಾದೇವಿಯ ಮಹಿಮೆ ಅಂತ ಹೇಳ್ತಾರೆ.